ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನಾನು ನಿಮ್ಮ ಐಶ್ವರ್ಯ. ನಮ್ಮದು ಶಾಪ್ ಬಂದು ಬುಕ್ಕನಕೆರೆಯಲ್ಲಿ ಲೊಕೇಟ್ ಆಗಿರೋದು. ಯಾರೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಬೇಕಿದ್ರೆ ನೀವು ವರ್ಕ್ನ ನೋಡ್ಕೋಬೋದು, ಯಾವ ಥರ ಸ್ಟಿಚ್ ಮಾಡಿಸ್ಕೋಬೇಕು ಅಂತ. ಅಥವಾ ನಮ್ಮ ಹತ್ರನೇ ಏನಾದರೂ ಸ್ಟಿಚ್ ಮಾಡಿಸ್ಕೋತೀರಿ ಅಂತಂದ್ರೂ ಕೂಡ ನೀವು ಏನಾದರೂ ಇಲ್ಲೇ ನಿಯರ್ ಬೈ ಇದ್ದರೆ ನೀವು ಬಂದು ಶಾಪ್ಗೆ ಒಂದು ವಿಸಿಟ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲ ಆನ್ಲೈನ್ ಕೊರಿಯರ್ ಕೂಡ ಮಾಡಿಸ್ಕೊತೀವಿ ನಾವು. ಬೇಕು ಅಂದರೆ ನೀವು ಕೊರಿಯರ್ ಕೂಡ ಮಾಡ್ಬೋದು. ಅಡ್ರೆಸ್ ಡೀಟೇಲ್ಸ್ ಏನೇ ಇದ್ರೂ DM ಮಾಡಿ ನಾನು ಅಡ್ರೆಸ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ನಿಮಗೆ. ನಾವು ಬಂದು 400 ರೂಪೀಸಿಂದ ವರ್ಕ್ನ ಮಾಡಿಕೊಡ್ತೀವಿ. ಸ್ಟಿಚಿಂಗ್ ಚಾರ್ಜ್ 350 ರೂಪೀಸ್ ತಗೋತೀವಿ. ಯಾವ್ಯಾವ ಥರ ಡಿಸೈನ್ಸ್ನ ಮಾಡಿದ್ದೀವಿ ನಾವು 400-500 ರೇಂಜಲ್ಲಿ ಅಂತ ತೋರಿಸ್ತೀನಿ. ನಾವು ಡಿಸೈನ್ ಕೂಡ ಸೇಲ್ ಮಾಡ್ತೀವಿ. ನೀವೇನಾದರೂ ಡಿಸೈನ್ನ ಪರ್ಚೇಸ್ ಮಾಡಬೇಕು ಅಂತಂತಂದರೆ 100 ರೂಪೀಸಿಗೆ 3 ಡಿಸೈನ್ನ ಸೇಲ್ ಮಾಡ್ತೀವಿ ನಾವು. ಬೇಕಂದರೆ ನೀವು ಡಿಸೈನ್ನ ಪರ್ಚೇಸ್ ಮಾಡ್ಕೋಬೋದು. ನೋಡಿ ಇವತ್ತು ಯಾವ್ಯಾವ ಥರ ಡಿಸೈನ್ನ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ವಿಡಿಯೋ ಬಂದು ಒಂದು ಆಫರ್ ಅನೌನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ವಿಡಿಯೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಇದೇ ಥರ ಫಾಲೋ ಮಾಡ್ತಾ ಇರಿ, ಯಾವ ಥರ ವಿಡಿಯೋ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ಇನ್ನೊಂದು ವಿಡಿಯೋ ಇದು ಪ್ರಾಬ್ಲಮ್ಸ್ ಏನೇನು ಬರುತ್ತೆ ಮಿಷಿನಲ್ಲಿ ಅಂತ ಅಂದ್ಬಿಟ್ಟು ಮಾಡ್ತೀನಿ ಅಂತ ಅಂದಿದ್ದೆ. ತುಂಬ ದಿನವೇ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ತುಂಬ ವರ್ಕ್ಗಳಿದ್ದಿದ್ದ ಕಾರಣ ಕೆಲಸ ಮಾಡೋದೇ ಜಾಸ್ತಿ ಇತ್ತು. ಸ್ವಲ್ಪನೂ ಸ್ವಲ್ಪನೂ ಫ್ರೀ ಇರಲಿಲ್ಲ. ಏನಂತಂದರೆ ಅಟ್ಲೀಸ್ಟ್ ವರ್ಕ್ ಆದರೂ ಮಾಡಿ ತೋರಿಸೋಣ ಅಂತಂದರೆ ವರ್ಕು ಹಾಕಿ ಸ್ಟಿಚ್ ಆಗಿ ಆಗಷ್ಟರಲ್ಲೇ ಬಂದು ನಿಂತ್ಕೊಂಡು ಇಸ್ಕೊಂಡು ಹೊರಟೋಗ್ತಿದ್ರು. ಉಪ್ಪು ಕೂಡ ಅವ್ರ ಮುಂದೆ ನಿಲ್ಸ್ಕೊಂಡು ಉಪ್ಪು ಸಾಗೋ ಥರ ಟೈಮಿಂಗ್ಸಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಿದ್ದು ನಮಗೆ. ಆಮೇಲೆ ನಮಗೆ ಟೈಲರ್ಸ್ ಕೊಡೋದ್ರಿಂದ ವರ್ಕನ್ನು ಅವ್ರದ್ದು ಕೂಡ ಇನ್ ಟೈಮ್ ಏನಂತಂದರೆ ಕೊಡಲೇಬೇಕು. ಈಗ ಹೇಳಿದ ಟೈಮ್ಗೆ ಕೊಡಲೇಬೇಕು. ಇಲ್ಲಾಂದರೆ ಟೈಲರ್ಸ್ಗಳು ಒಂದೊಂದು ಸರಿ ಕೊಟ್ಟವ್ರು ನೀನು ಹೇಳಿದ ಟೈಮ್ಗೆ ಕೊಡಲಿಲ್ಲ ನಾವು ಅಂತಂದರೆ ಕೊಡೋದಿಲ್ಲ. ಒಂದೊಂದು ಟೈಮು ಇದು ಮಾಡ್ತಾರೆ, ಇಲ್ಲ ನೀವು ಟೈಮಿಗೆ ಕೊಡಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನಮ್ಮ ಬ್ಲೌಸ್ಗಳನ್ನ ಸ್ವಲ್ಪ ಡಿಲೇ ಉಳಿಸ್ಕೊಂಡು ನಾವು ಟೈಲರ್ಸ್ದ ಹಾಕ್ಕೊಟ್ಬಿಡ್ತೀವಿ. ಬೇಕಿದ್ರೆ ಯಾರಾದರೂ ಟೈಲರ್ಸ್ ಕೂಡ ವರ್ಕ್ ಮಾಡಿಸ್ಕೋತೀನಿ ಅಂತಂದರೆ ವರ್ಕ್ ಮಾಡಿಸ್ಕೋಬೋದು. ಬನ್ನಿ, ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಬೇಕಿದ್ರೆ DM ಮಾಡಿ, ನನಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ನಿಮಗೆ ಯಾವ ಥರ ವರ್ಕ್ ಬೇಕು ಅಂತ ಅಂದ್ಬಿಟ್ಟು ನೀವೇನಾದರೂ ಫೋಟೋಸ್ನ ಕಳಿಸ್ಕೊಟ್ರೆ ಇನ್ ಕೇಸ್ ಅದನ್ನ ಹತ್ರ ಇತ್ತು ಅಂತಂದರೆ ಹಾಕ್ಕೊಡ್ತೀನಿ. ಇಲ್ಲ ಅಂತಂದ್ರೂ ಪರ್ಚೇಸ್ ಮಾಡಿ ಹೊಸದಾಗಿ ಡಿಸೈನ್ ಅಥವಾ ಪಂಚ್ ಮಾಡಿಸ್ಬೇಕಂದ್ರೆ ಪಂಚ್ ಮಾಡಿಸಿ ಹಾಕ್ಕೊಡ್ತೀನಿ. ನೋಡಿ ಡಿಸೈನ್ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಇದು ಬಂದು ಸ್ಟಿಚ್ ಕೂಡ ಮಾಡಬೇಕು. ಸ್ಟಿಚಿಂಗ್ ಮಾಡಿ ಕೊಡೋಷ್ಟರಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ. ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದು ಬಂದು ಸಿಲ್ವರ್ ಜರಿ ಇದೆ, ಸ್ವಲ್ಪ ಲೈಟಿಶ್ ಸಿಲ್ವರು. ಈ ಥರ ಸಿಲ್ವರ್ ಜರಿ ಇದೆ. ಸಿಲ್ವರು ಅಲ್ಲ, ಇದು ಗೋಲ್ಡು ಅಲ್ಲ, ಆ ಥರ ಜರಿಗಳಿತ್ತು. ಕೇಳ್ಬೋದು. ಇದು ಬಂದು ಬ್ಲೂ ಸ್ಯಾರಿ ರನ್ನಿಂಗ್ ಪೀಸ್ ಇದೆ. ನೀವೇನಕ್ಕೆ ಈ ಥರ ವರ್ಕ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅವರು ನನಗೆ ಬಿಟ್ಟಿದ್ರು ಆಪ್ಷನ್, ನೀವೇನಾದರೂ ಸ್ವಲ್ಪ ಮಿಕ್ಸ್ ಮಾಡಿ ಕಲರ್ನ ನನಗೆ ವರ್ಕ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಇದರಲ್ಲಿ ಎಕ್ಸ್ಟ್ರಾ ಕಲರ್ ಏನೇ ಆ್ಯಡ್ ಮಾಡಿದ್ರು ಓವರ್ ಆಗೇ ಕಾಣಿಸೋದ್ರಿಂದ ಸ್ವಲ್ಪ ನಾನು ವೈಟ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ವರ್ಕ್. ನೋಡ್ಬೋದು ಎಷ್ಟು ಹತ್ರದಿಂದ ಆಗುತ್ತೋ ಅಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ ಡಿಸೈನ್ನ. ನಾನು ನೋಡ್ಬೋದು ಏನು ಥರ ಫಿನಿಶಿಂಗ್ ಬಂದಿದೆ ಅಂತ. ಯಾರೋ ಒಬ್ರು ನನಗೆ ಮೆಸೇಜ್ ಮಾಡಿ ಕೇಳಿದ್ರು, ಕಲರ್ ಕಾಂಬಿನೇಷನ್ ಯಾವ ಥರ ಕೊಡ್ತೀರಾ ನೀವು, ಯಾವ ಥರ ಕೊಡಬೇಕು, ಯಾವ ಥರ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಏನಿಲ್ಲ, ಅದು ಡಿಪೆಂಡು. ಸ್ಯಾರಿ ಯಾವ ಥರ ಇದೆ ಅದರಲ್ಲಿ ಏನಾದರೂ ಸ್ವಲ್ಪ ಕಲರಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತಾ, ಅದು ನಿಮ್ಮ ಕ್ರಿಯೇಟಿವಿಟಿ. ನನಗೆ ಈ ಥರ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಅನ್ನಿಸ್ತು, ಕೊಟ್ಟಿದ್ದೀನಿ. ಔಟ್ಪುಟ್ ಚೆನ್ನಾಗಿ ಬಂದಿದೆ. ನೋಡ್ಬೋದು ಬುಟ್ಟ ಯಾವ ಥರ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು. ಇದ್ರದ್ದು ರೇಟ್ ಬಂದು 450 ರೂಪೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಡಿಸೈನು. ಆಲ್ಮೋಸ್ಟ್ ಆಲು ಎಲ್ಲಿ ಯಾವಾಗ ವರ್ಕ್ ಆಗುತ್ತೆ ಅವಾಗವಾಗಲೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಇದೊಂದು ಡಿಸೈನು. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ. ಜರಿ ಕೂಡ ಸ್ವಲ್ಪ ಯೆಲ್ಲೋಯಿಶ್ ಕಲರಲ್ಲೇ ಇರೋದ್ರಿಂದ ಅಷ್ಟೊಂದು ಇಲ್ಲಿ ಫೋಟೋಗೆ ಹೈಲೈಟ್ ಆಗ್ತಾ ಇಲ್ಲ. ಬಟ್ ಇದು ರಿಯಲ್ ಆಗಿ ನೋಡೋಕ್ಕೆ ವರ್ಕು ಚೆನ್ನಾಗಿ ಬಂದಿದೆ. ಇದು ನೋಡ್ಬೋದು ಈ ಥರ ಇದೆ. ಡಿಸೈನ್ ಚೆನ್ನಾಗಿದೆ ಇದು. ಈಗ ವರ್ಕ್ ಬೈ ಮಾಡೋರು ಯಾರಾದರೂ ಕಮ್ಮಿ ಟೈಮಿಂಗ್ಸಲ್ಲಿ ಡಿಸೈನ್ ಕಮ್ಮಿ ಟೈಮಿಂಗ್ಸಲ್ಲಿ ನೋಡೋಕೆ ಚೆನ್ನಾಗಿರ್ಬೇಕು ಅಂತಂದರೆ ಈ ಥರ ಡಿಸೈನ್ಗಳನ್ನ ಬೈ ಮಾಡ್ಬೋದು. ಇದು 1 ಅವರ್ ಬರುತ್ತೆ ಅಂತ ಅನಿಸುತ್ತೆ ಬ್ಯಾಕು. ನೋಡಿ ಒನ್ ಅವರ್ ಒಂದು ಕಾಲು ಗಂಟೆ ಟೈಮ್ ಇರ್ಬೋದು ಅಷ್ಟೇ. ಇದು ಚೆನ್ನಾಗಿದೆ. ಫಿನಿಶಿಂಗು ಕೂಡ ಚೆನ್ನಾಗಿ ಬಂದಿದೆ. ತಿಕ್ಕಾಗಿ ಹೊಡೆದಿದೆ ಡಿಸೈನು.
ಇವಾಗೆಲ್ಲ ಕಮ್ಮಿ ಟೈಮಿಂಗ್ಸ್ ಇತ್ತು ಅಂತಂದರೆ ಸ್ಟಿಚಸ್ಸು ಲೂಸ್ ಆಗಿ ಅಥವಾ ದೂರ ಬಂದಿರುತ್ತೆ, ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಕೆಲವೊಂದು ಡಿಸೈನ್ಗಳು ಟೈಮಿಂಗ್ಸ್ ಕಮ್ಮಿ ಇದ್ರೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ. ಅದೇ ಥರ ನೀವೇನಾದರೂ ಹುಡುಕಿ ಹಾಕಬೇಕು ಇಲ್ಲ ಅಂತಂದರೆ ಪರ್ಚೇಸ್ ಮಾಡಬೇಕು ಅಂತಂದರೆ ಈ ಥರ ಡಿಸೈನ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಫ್ರಂಟ್ ಡಿಸೈನು ಈ ಥರ ಬಂದು ಈ ಥರ ಬುಟ್ಟ ಆ್ಯಸ್ ಯೂಶಲ್. ಒಂದು ಟೈಮಲ್ಲಿ ಯಾವುದಾದ್ರೂ ಒಂದು ಬುಟ್ಟ ಹಾಕಿ ನಾವು ಒಂದೆರಡು ಬ್ಲೌಸ್ ಹಾಕಿದ್ವಿ ಅಂತಂದರೆ ಅದೇನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಆದರೂ ಅದೇ ಥರ ಬುಟ್ಟ ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಅದೇ ಚೆನ್ನಾಗಿದೆ ಅದೇ ಹಾಕಿ ಅಂತಂದ್ಬಿಟ್ಟು ಕೇಳ್ತಾರೆ. ಸ್ವಲ್ಪ ದಿನ ಪಿಕಾಕ್ ಬುಟ್ಟ ರನ್ನಿಂಗಲ್ಲಿ ಇತ್ತು, ಇವಾಗ ಸ್ವಲ್ಪ ಈ ಬುಟ್ಟ ರನ್ನಿಂಗಲ್ಲಿದೆ. ಈ ಥರ ಇದೆ. ಇದ್ರದ್ದು ರೇಟ್ ಬಂದು 450 ರುಪೀಸ್. ಇವಾಗಂತೂ ಇದು ಹೊಸ ಡಿಸೈನು, ನೋಡೋಕೆ ಅಷ್ಟು ಚೆನ್ನಾಗಿಲ್ವೇನೋ ಅಂತ ಅಂದ್ಕೊಂಡೆ ವರ್ಕ್ ಮಾಡೋಕ್ಕೆ ಮುಂಚೆ. ಓಕೆ, ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಮಾಡಿಬಿಡೋಣ ನಾನು ಅಂತಂದ್ಬಿಟ್ಟು ಮಾಡಿರೋದು. ಇದು ಫಿನಿಶಿಂಗ್ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಈ ಥರ ಇದು ಸ್ವಲ್ಪ ಇವಾಗ ಟ್ರೆಂಡ್ ಆಗ್ತಾರ ಡಿಸೈನು. ಸಿಂಪಲ್ ಆಗು ಇರಬೇಕು, ಸ್ವಲ್ಪ ಲುಕ್ಕು ಚೆನ್ನಾಗೂ ಬರಬೇಕು ಅಂತ ನೋಡಿ ವಿಡಿಯೋಲಿ ಮಾಡ್ತಾ ಇದ್ದೆ. ಹಂಗೇನೆ ಕಸ್ಟಮರ್ ಕೂಡ ಬಂದರು. ಅದೇ ಥರ ಇವಾಗ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫಸ್ಟ್ ತೋರಿಸ್ದೆ ನೋಡಿ ಬ್ಲೂ ಬ್ಲೌಸ್, ಈಗ ಆಲ್ರೆಡಿ ಒಂದು ಹೊರಟೋಯ್ತು. ಇವಾಗ ವಿಡಿಯೋ ಮಾಡ್ಕೊಂಡಿಲ್ಲ ಅಂದರೆ ತೋರ್ಸೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಅಷ್ಟು ಬೇಗ ಬಂದು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಸೀಸನು ಏನೋ ಗೊತ್ತಿಲ್ಲ, ಬೇಗ ಬಂದು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಕೂಡ ಬರ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ತೋರಿಸ್ಬಿಡೋಣ ಅಂದ್ಬಿಟ್ಟು ಮಾಡ್ತೀನಿ. ಇದು ನಾನೇ ಸ್ಟಿಚ್ ಮಾಡಬೇಕು. ಫ್ರಂಟ್ ನೋಡಿ ಈ ಥರ ರೌಂಡ್ ಶೇಪ್ ಬಂದು ಈ ಥರ ಮೇಲ್ಗಡೆ ಒಂದು ಇದು ಬುಟ್ಟ ಕಂಟಿನ್ಯೂಷನ್ ಇದೆ. ಬ್ಯಾಕಲ್ಲಿ ಏನು ಶೇಪ್ ಇದೆ ಆ ಥರ ಕಂಟಿನ್ಯೂಷನ್ ಇದೆ. ಇದು ಸ್ಲೀವ್ಸ್ ಬಂದು ಲೈನೇ ಹಾಕಿರೋದು, ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿ ಈ ಥರ ಲೈನು ಈ ಥರ ಇದೆ. ಬ್ಯಾಕಲ್ಲಿ ಏನು ಡಿಸೈನ್ ಇದೆ ಇದು ಫ್ಲವರು, ಇದು ಅದೇ ಕಂಟಿನ್ಯೂಷನ್ ಇದೆ. ಕೆಳಗಡೆ ಈ ಥರ ಬ್ಯಾಕ್ ಏನು ಬರುತ್ತೆ ಅದೇ ಥರ ಬಂದಿದೆ. ಅದರದ್ದೇ ಬುಟ್ಟ ಇದು. ಈ ಥರ ಸುರುಳಿ ಟೈಪಲ್ಲಿ ಬರುತ್ತೆ ಬುಟ್ಟ. ಈ ಥರ ಬಂದಿದೆ. ಈ ಥರ ರಿಂಕಲ್ಸ್ ಬರ್ಬೋದು, ಅಥವಾ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿ ಅಥವಾ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೆ ಹಾಕಿದ್ರೆ ಈ ಥರ ಆಗ್ಬೋದು ಅಂತಂದರೆ ಏನೂ ಕೂಡ ಆಗಲ್ಲ. ನೋಡ್ಬೋದು ಯಾವ ಥರ ಇದೆ ಅಂತ. ನಾನೇನು ತುಂಬ ಸಾಫ್ಟಾಗೆ ಇಟ್ಕೊಂಡಿದ್ದೀನಿ, ಎಳ್ದು ತೋರಿಸೋದು ಆ ಥರ ಎಲ್ಲ ಮಾಡಿಲ್ಲ. ಈಗ ರಿಂಕಲ್ಸ್ ಏನಕ್ಕೆ ಬರುತ್ತೆ ನಿಮ್ಮ ಬ್ಲೌಸ್ಗಳು ಹಾಕುವಾಗ ಅಂತಂದರೆ ನೋಡಿ ಈ ಥರ ಇದೆ ಅಲ್ವಾ, ನೀವು ಫ್ರೇಮಿಗೆ ಆ ಬಟ್ಟೆನ ಹಾಕಿದಾಗ ಇವು ಸ್ವಲ್ಪ ಬೆರಳಿಟ್ಟಿನ ಟಚ್ ಮಾಡಿ ನೋಡಿ. ತುಂಬ ಒಳಗಡೆ ಹೋಯ್ತು ಅಂತಂದಾಗ ಅದು ಬಟ್ಟೆ ಫುಲ್ ಲೂಸಾಗಿ ಹಾಕಿರ್ತೀರ. ಲೂಸಾಗಿ ಆಗಿದೆ ಅಂತಂದರೆ ಬಟ್ಟೆ ಸ್ಟಿಚ್ ಎಳ್ಕೊಳ್ಳೋದ್ರುವಾಗ ಏನಂತಂದರೆ ಸೂಜಿ ಹೊಡೆಯುವಾಗ ಒಳಗಡೆಗೆ ಬಟ್ಟೆ ತುಂಬ ಸಾಫ್ಟ್ ಒಳಗಡೆ ಎಳ್ಕೊತಾ ಇರೋದ್ರಿಂದ ಒಳಗಡೆ ಇದಿದೆ ನೋಡಿ, ಬಾಬಿನ್ ಕೇಸ್ ಇದೆ ನೋಡಿ, ಅದ್ರೊಳಗಡೆ ಹೋಗಿ ದಾರ ಅಥವಾ ಬಟ್ಟೆನೇ ಸಿಗಾಕೊಳ್ಳೋ ಅಷ್ಟು ಚಾನ್ಸಸ್ ಇರುತ್ತೆ. ಆ ಥರ ಆಯಿತು ಅಂತಂದರೆ ದಾರ ತುಂಬ ಸಿಗಾಕೊಂತು ಅಂತಂದರೆ ಬಟ್ಟೆ ಹರಿಯೋ ಚಾನ್ಸಸ್ ಇರುತ್ತೆ. ಬಟ್ಟೆ ಹರಿತು ಅಂತಂದರೆ ಫುಲ್ ಬ್ಲೌಸ್ ಹಾಳಾಗುತ್ತೆ. ತುಂಬ ಏನಾದರೂ ಗೊತ್ತಿರೋ ಅಂಥ ಟೈಲರ್ಸ್ಗಳು ತುಂಬ ನ್ಯಾಕ್ ಇದೆ ಅಂತಂದರೆ ಅದನ್ನು ಸ್ವಲ್ಪ ರೆಡಿ ಮಾಡ್ಕೋಬೋದು. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ತೂತಾಯಿತು ಅಂತಂದರೆ ನಾನು ಫಸ್ಟು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಅನಿಸುತ್ತೆ, ಒಂದು 12-13 ಸಾವಿರ ರೂಪಾಯಿ ಸ್ಯಾರಿ ಆ ಥರ ಆಗಿಬಿಟ್ಟಿತ್ತು. ಸ್ವಲ್ಪ ಮ್ಯಾನೇಜ್ ಮಾಡಿದ್ದೆ, ಸ್ವಲ್ಪ ಏನಾದರೂ ಕ್ಯಾನ್ವಸ್ ಕೊಟ್ಟು ಒಳಗಡೆಗೆ ಸ್ಟಿಚ್ ಏನು ಅಂದರೆ ತೆಗ್ದಿರಲಿಲ್ಲ. ಫ್ರೇಮಿಂದ ತೆಗೀತು ಅಂತಂದರೆ ನೀವು ಅಷ್ಟು ವರ್ಕ್ ಮಾಡಿರೋದೆಲ್ಲ ಬಿಚ್ಚಬೇಕಾಗುತ್ತೆ ಅಥವಾ ಫುಲ್ ಬ್ಲೌಸ್ ಹಾಳಾಗುತ್ತೆ. ಅದೇನು ಪ್ಲೇಸ್ ಇದೆ ಆ ಪ್ಲೇಸ್ಗೆ ಸ್ವಲ್ಪ ಕ್ಯಾನ್ವಸ್ಸು ಕ್ಲಾತ್ ಪೀಸು ಕೊಟ್ಟು ಮ್ಯಾನೇಜ್ ಮಾಡಿ ಸ್ಟಿಚ್ ಹಾಕಿ ಮತ್ತೆ ವರ್ಕ್ ಮಾಡಿ ಕೊಟ್ಟಿದ್ದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ, ಯಾರು ಕೂಡ ತಪ್ಪಾಗದೆ ವರ್ಕ್ ಮಾಡೋಕ್ಕಾಗೋದೇ ಇಲ್ಲ. ಏನಾದರೂ ಒಂದು ಮಿಷಿನ್ ಪ್ರಾಬ್ಲಮ್ ಆಗ್ಬೋದು ಅಥವಾ ನಮ್ಮದು ದಿನ ಚೆನ್ನಾಗಿಲ್ಲದೆ ಹೋಗ್ಬೋದು, ಆ ಥರ ಆಗುತ್ತೆ. ನೋಡಿ ಇದೊಂದು ಸ್ವಲ್ಪನೂ ರಿಂಕಲ್ಸ್ ಬಂದಿಲ್ಲ, ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದು ಒಂದು ಡಿಸೈನ್ ಟ್ರೆಂಡ್ ಆಯಿತು ಅಂತಂದರೆ ನಮ್ಮಲ್ಲಿ ಅದೇ ಡಿಸೈನ್ ಜಾಸ್ತಿ ರನ್ ಆಗ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಇಷ್ಟಪಡ್ತಾರೆ. ನಮಗೂ ಇವಾಗ ಹೊಸದಾಗಿ 2 ಡಿಸೈನ್ ಆಗ್ತಾ ಇರೋದ್ರಿಂದ ಯೂಸ್ ಇದೆ, ಮಾಡ್ಬೋದು ಈ ಥರ ಅಂತ ಅಂದ್ಬಿಟ್ಟು. ನೋಡಿ ಆವಾಗಲೇ ತೋರಿಸಿದ್ನಲ್ವಾ, ವೈಟ್ ಬ್ಲೂ ಸ್ಯಾರಿಗೆ ವೈಟ್ ಕಾಂಬಿನೇಷನ್ ಮಾಡಿ ತೋರಿಸ್ತೇನೆ ನೋಡಿ. ಅದೇ ಥರ ಅದೇ ಡಿಸೈನು ಈ ಥರ ಕಾಂಬಿನೇಷನ್ ಮಾಡಿರೋದು. ಇದು ಪಿಂಕ್ ಸ್ಯಾರಿ ನೋಡಿ ಯಾವ ಥರ ಬಂದಿದೆ ಫಿನಿಶಿಂಗ್ ಅಂತ, ಸಖತ್ತಾಗಿದೆ ಅಲ್ವಾ. ಫ್ರಂಟು ಈ ಥರ ರೌಂಡ್ ಶೇಪ್, ಸ್ಲೀವ್ಸು ಹೇಳಂಗಿಲ್ಲ ಅದೇ ಸ್ಲೀವ್ಸ್.
ಇಲ್ಲಿ ನೋಡ್ಬೋದು 2 ಶೇಡ್ ಇದೆ ಇದು ಪೀಸು. ಈ ತರ ಶೇಡ್ ಚೇಂಜ್ ಆಗುತ್ತೆ. ಈ ತರ ಶೇಡ್ ಬರೋ ಸೀರೆಗಳಿಗೆ ಯಾವ ತರ ದಾರ ಹುಡುಕಿ ಯಾವ ತರ ವರ್ಕ್ ಮಾಡ್ಬೇಕು ಅಂತ ನಿಜವಾಗ್ಲೂ ಒಂದೊಂದು ಟೈಮ್ ಗೊತ್ತಾಗೋದೇ ಇಲ್ಲ. ಎಷ್ಟೇ ದಾರ ಹುಡುಕಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೂ ಒಂದೊಂದು ಟೈಮು ಲೈಟ್ ಟು ಡಾರ್ಕ್ ಆಗೇ ಆಗುತ್ತೆ. ಈಗ ಎಲ್ಲ ಈಗ ಸ್ವಲ್ಪ ಏನಾದರೂ ಕಂಪ್ಯೂಟರ್ ಮೆಷೀನು ರಿಪೇರಿಗೆ ಬಂತು ಅಂತ ಅಂದರೆ ಏನು ಹೇಳ್ತಾರೆ ಅಂತಂದರೆ, ನೀವು ಕುಚ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ ಈ ಥರ ಆಗ್ತಾ ಇದೆ ಪ್ರಾಬ್ಲಮ್ಮು ಅಂತಂತ ಹೇಳ್ತಾರೆ. ಆ ಥರ ಅಂತಂತು ಅಂದರೆ 1-1.5 ವರ್ಷದಿಂದ ಮಿಷಿನ ರನ್ ಮಾಡಿರ್ತಾರೆ, ಅವಾಗೇನು ಆಗದೇ ಇರೋ ಪ್ರಾಬ್ಲಮ್ ಇವಾಗ ಆಗ್ತಾ ಇದೆ. ಯಾಕೆ ಕುಚ್ ಥ್ರೆಡ್ ಇಂದನೇ ಆಗ್ತಿದ್ಯಾ ಅಂತಂದರೆ ಕೆಲವೊಂದು ಡಿಸೈನ್ಗಳು ಆ ಥರ ಇರುತ್ತೆ. ಯಾಕಂತಂದರೆ ಈಗ ಎಲ್ಲ ಕಂಪ್ಯೂಟರ್ ಡ್ರೆಸ್ಸಲ್ಲೇ ಸಿಗಲ್ಲ ಥ್ರೆಡ್ಸ್ಗಳು. ಇವಾಗ ಬರ್ತಾರೆ ಇದು 2 ಥರ ಶೇಡ್ಸ್ ಅಂತೂ ಸಿಗೋದೇ ಇಲ್ಲ. ನಾವು ನಾರ್ಮಲ್ ಕುಚ್ ಥ್ರೆಡ್ಸಲ್ಲೇ ಹುಡುಕ್ಬೇಕಾಗುತ್ತೆ. ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಇನ್ನೂ ಮ್ಯಾನುಫ್ಯಾಕ್ಚರಿಂಗೇ ಆಗಿರೋದಿಲ್ಲ ಕಲರ್ಸ್ಗಳು. ಆ ಥರ ಡಿಸೈನ್ಸ್ ಕಲರ್ ಕೂಡ ಇವಾಗ ಬರ್ತಾ ಇದೆ. ಇವಾಗಂತೂ ರಸ್ಟ್ ಆರೆಂಜ್ ಮತ್ತು ಬ್ರೌನ್ ಕಲರ್ದು ಸ್ಯಾರೀಸ್ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ವರ್ಕ್ ಆಗ್ಬೋದು, ಕುಚ್ಚಾಗ್ಬೋದು, ಈ ಥರ ಜಾಸ್ತಿ ಆಗ್ತಾ ಇದೆ. ಯಾರಾದರೂ ಒಂದು ಟ್ರೆಂಡ್ ಮಾಡ್ತು ಅಂತಂದರೆ ಜನ ಅದಕ್ಕೆ ಫಿಕ್ಸ್ ಆಗಿಬಿಡ್ತಾರೆ. ಅದಂತೂ 2 ಮಾತಿಲ್ಲ. ಡಿಸೈನ್ ಮಾಡಿಸ್ಕೊಳ್ಳೋದಾಗ್ಬೋದು, ಯಾರಾದರೂ ಒಂದು ಡಿಸೈನ್ ಮಾಡಿಸ್ಕೊಂತು ಅಂದರೆ ಈಗ ಹಿಂಗೆ ಪೀಸ್ ಇಲ್ಲಿತ್ತು ಅಂಗಡೀಲಿ ಅಂತಂದರೆ ಇದೇ ಚೆನ್ನಾಗಿದೆ ಇದನ್ನೇ ಮಾಡಿ ಅಂತ ಅಂದ್ಬಿಟ್ಟು ಹೊಟ್ಟಾಗ್ತಾರೆ. ಕೆಲವೊಬ್ಬರಂತೂ ಪರ್ಟಿಕ್ಯುಲರ್ ಆಗಿ ನನಗೆ ಇದೇ ಬೇಕು, ಅದೇ ಬೇಕು, ಅದು ನೋಡಿ ಇದು ನೋಡಿ ಅಂತಂದು ಒಂದು ಅರ್ಧ ಗಂಟೆ 1/2 hour ವೆಯ್ಟ್ ಮಾಡಿಸಿ ನೋಡಿ ಕೊನೆಗೆ ಯಾವುದು ಇಷ್ಟ ಆಗ್ತಾ ಇಲ್ಲ ಇದೇ ಮಾಡಿ ಅಂತಂತಾರೆ. ಫಸ್ಟೇ ನಮಗೆ ಹೇಳ್ಬಿಡ್ತು ಅಂತಂದರೆ ಅವ್ರು ಅಂದ್ಕೊಂಡಿರೋದಕ್ಕಿಂತ ಒಂದು 20 to 30% ಸ್ವಲ್ಪ ಚೆನ್ನಾಗಿ ಇನ್ನೂ ಬೆಟರ್ ಆಗಿರೋ ಆಪ್ಷನ್ದೇ ವರ್ಕ್ ಆಗ್ತಕ್ಕೆ ಟ್ರೈ ಮಾಡ್ತೀವಿ ನಾವು ಯಾವಾಗ್ಲೂ. ಯಾಕೆ ಅಂತಂತಂದರೆ ವರ್ಕ್ ಆದಮೇಲೆ ನನಗೆ ಅದು ಅಷ್ಟ ಆಗಲಿಲ್ಲ, ನೀವು ಚೆನ್ನಾಗಿ ಮಾಡಿಲ್ಲ ಅಂತ ಅನ್ಬಾರ್ದು ಅವರು ಅಂತ ಅಂದ್ಬಿಟ್ಟು ಕೆಲವೊಬ್ರು ನಾನೇ ಏನೋ ಸೆಲೆಕ್ಟ್ ಮಾಡ್ಬಿಡ್ತೀನಿ ಎಲ್ಲನೂ ಅಂತ ಅಂದ್ಬಿಟ್ಟು ಹುಡುಕ್ತಾರೆ. ಕೊನೆಗೆ ನಾವು ಹೇಳೋ ರೇಟ್ಗೆ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ, ಇಲ್ಲ ಅವ್ರಿಗೆ ಅಡ್ಜಸ್ಟ್ ಆಗೋ ಡಿಸೈನು ನಮ್ಮ ರೇಟ್ಗೆ ಅಡ್ಜಸ್ಟ್ ಆಗಲ್ಲ ಅಂದಾಗ ಕೊನೆಗೆ ನೀವೇ ಮಾಡಿಬಿಡಿ ಯಾವುದಾದ್ರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊಟ್ಟಾಗ್ತಾರೆ. ಹಂಗೇನೆ ನೋಡಿ ಇದೊಂದು ಡಿಸೈನು ಈ ತರ ರೌಂಡ್ ನೆಕ್ಕು, ನೆಕ್ ಬಂದು ನಿಮಗೆ ನಾರ್ಮಲ್ ರೌಂಡ್ ನೆಕ್ ಬಂದು ಈ ತರ. ಈ ಮೈಸೂರು ಸಿಲ್ಕ್ ಅಥವಾ ಕ್ರೇಪ್ ಸಿಲ್ಕ್ ಯಾವುದೇ ಆಗಿರಲಿ ಒಂಚೂರು ಸುಕ್ ಬರಲ್ಲ. ನೀವು ಹಾಕೋದ್ರ ಮೇಲೆ ಇರುತ್ತೆ. ಬಟ್ಟೆನ ಫ್ರೇಮ್ಗೆ ನೀವು ಯಾವ ಥರ ಹಾಕ್ತೀರಾ ಅನ್ನೋದ್ರ ಮೇಲೆ ಫಿನಿಶಿಂಗು ಡಿಸೈಡ್ ಆಗುತ್ತೆ. ಕೆಲವೊಬ್ರು ಅಂತಾರೆ ನಮ್ಮದು HSW ಮಿಷಿನು ಚೆನ್ನಾಗಿ ಫಿನಿಶಿಂಗ್ ಬರ್ತಾ ಇದೆ, RRR ಮಿಷಿನು ಫಿನಿಶಿಂಗ್ ಬರಲ್ವಾ, ಅಥವಾ ರಿಕೋಮಾ ಫಿನಿಶಿಂಗ್ ಬರಲ್ವಾ, ಅಥವಾ ಬೇರೆ ಬೇರೆ ಮಿಷಿನ್ಸ್ಗಳು ಫಿನಿಶಿಂಗ್ ಬರಲ್ವಾ, ಹೆಂಗೆ ತೊಗೊಳೋದು, ಯಾವ ಮಿಷಿನ್ ತೊಗೋಬೇಕು ಅಂತಂದ್ಬಿಟ್ಟು ಸುಮಾರು ಜನ ಫೋನ್ನ ಮಾಡ್ತಾ ಇದ್ರಿ. ಅವರಿಗೆಲ್ಲ ಹೇಳಿರೋದಿಷ್ಟೇ, ಯಾವುದೇ ಮಿಷಿನ್ ಆದ್ರೂ ಫಿನಿಶಿಂಗ್ ಒಂದೇ ಥರ ಬರೋದು. ನೀವೇನು ಮೇಂಟೈನ್ ಮಾಡ್ತೀರಾ ಮಿಷಿನ್ನ ಅನ್ನೋದ್ರ ಮೇಲೆ ಹೋಗುತ್ತೆ. ಏನಾದರೂ ವೈಟ್ ದಾರ ಬರ್ತಾ ಇದೆ ಅಂತಂದಾಗ ಏನು ಮಾಡಬೇಕು ಅಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ. ಇನ್ ಡೀಟೇಲ್ ನಿಮಗೆ ಬೇಕು ಅದು ವೀಡಿಯೋ ಅಂತಂದರೆ ನನಗೆ ಕಮೆಂಟ್ ಮಾಡಿ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಅಥವಾ ಅದ್ರ ನೆಕ್ಸ್ಟ್ ವೀಡಿಯೋನ ನಾನು ಮಿಷಿನಿಗೆ ಪ್ರಾಬ್ಲಮ್ ಆದರೆ ಏನೇನು ಮಾಡ್ಕೋಬೇಕು, ಏನೇನು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರುತ್ತೆ, ಅದಕ್ಕೆಲ್ಲ ಏನೇನು ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನೋಡಿ ಬ್ಯಾಕ್ ಸ್ಲೀವ್ಸ್ ಈ ಥರ ಇದೆ. ನೀವೇನಾದರೂ ಡಿಸೈನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಬೇಕು. ನೀವು ನನಗೆ ಮೆಸೇಜ್ ಮಾಡಿದ್ರಿ ಅಂತಂದರೆ ರಿಪ್ಲೈ ಬರುತ್ತೆ ನಿಮಗೆ. ನೋಡಿ ಒಂದು ಡಿಸೈನು, ಇದು ಹೊಸ ಡಿಸೈನು ಹಾಕಿರಲಿಲ್ಲ ಯಾವಾಗ್ಲೂ, ಇವಾಗಲೇ ಹಾಕ್ತಾ ಇರೋದು. ಒಂದು ಆಲ್ರೆಡಿ ಹಾಕಿದೆ ಅಂತ ಅನಿಸುತ್ತೆ, ಒಂದು ಸಿಲ್ವರ್ ಕಲರ್ ಅಷ್ಟೇ ಕಾಂಬಿನೇಷನಲ್ಲಿ ಹಾಕಿದೆ. ಅದಿದ್ದರೆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಇದಕ್ಕೇನೆ. ನೋಡಿ ಈ ಥರ ಟೆಂಪಲ್ ಶೇಪಲ್ಲಿ ಬಂದು ಪುದಾಣಿ ಡಿಸೈನು ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ಸೂಪರಾಗಿ ಬರುತ್ತೆ. ನೋಡ್ಬೋದು ಯಾವ ಥರ ಇದೆ ಫಿನಿಶಿಂಗ್ ಅಂತ. ಥ್ರೆಡ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಇದು ಬ್ಲೌಸ್ನ. ನೋಡಿ ಈ ಥರ ಇದೆ. ಫ್ರಂಟ್ ಶೇಪ್ ಬಂದು ಆ್ಯಸ್ ಯೂಶುವಲ್ ಇವಾಗ ಟ್ರೆಂಡಿಂಗಲ್ಲಿರೋ ಫ್ರಂಟು. ಸ್ಲೀವ್ಸ್ ಬಂದು ನಾರ್ಮಲ್ ಸಿಂಪಲ್ ಆಗಿದೆ. ಇದು ಲೈನ್ ಬಂದು ಈ ಥರ ಚಿಕ್ಕ ಬುಟ್ಟಾಗ್ತಿದೆ. ಇದ್ರದ್ದು ರೇಟ್ ಬಂದು 600 rupees. ಇದೊಂದು ಬ್ಲೌಸು ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಸ್ಯಾರಿ ಬಂದು ಒಂಥರ ವೈಟು ಅಲ್ಲ ಕ್ರೀಮು ಅಲ್ಲ, 2 ಥರ ಮಿಕ್ಸಸ್ ಶೇಡ್ ಇರೋದು ಇದು. ಅದಕ್ಕೆ ಮ್ಯಾಚ್ ಮಾಡಿ ವರ್ಕ್ ಮಾಡಿರೋ ಅಂಥದ್ದು. ಈ ಥರ ಪಾಟ್ ನೆಕ್ಕಲ್ಲಿ ಬರುತ್ತೆ. ಈ ಥರ ಪಾಟ್ ನೆಕ್ಕಲ್ಲಿ ಮಾಡಿರೋದು. ಇದ್ರದ್ದೊಂದು ಸ್ಲೀವ್ಸ್ ಚೇಂಜ್ ಆಗಿದೆ. ಈ ಥರ ಸ್ಲೀವ್
ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ಲೀವು ನೋಡಿ ಈ ಥರ ಇದೆ. ಇದ್ರದ್ದು ರೇಟ್ ಬಂದು 500 ರುಪೀಸ್ ಚಾರ್ಜ್ ಮಾಡಿದ್ದೀನಿ ಇದು ಬ್ಲೌಸು ವರ್ಕ್ಗೆ. ಇವಾಗ ಸ್ವಲ್ಪ ನಮ್ಮಲ್ಲೇ ಹಾಕಿಸ್ತಾ ಇದ್ದೀವಿ ವೈಟ್ ಪೀಸಸ್ಗಳು. ಏನಾದರೂ ನಿಮಗೆ ಇನ್ ಕೇಸ್ ಏನಾದರೂ ವೈಟ್ ಪೀಸ್ಗೆ ಸ್ಟಿಚ್ ಮಾಡಿಸ್ಕೋಬೇಕು ವರ್ಕ್ ಮಾಡಿಸ್ಕೋಬೇಕು ಅಂತಿತ್ತು ಅಂತಂದರೆ ಒಂದು ಐಡಿಯಾ ಸಿಗುತ್ತೆ ನೋಡಿ. ಇವರು ಇಲ್ಲೇ ಸ್ಟಿಚ್ ಮಾಡಿಸ್ತಾರೆ ಕಸ್ಟಮರ್ಸು. ಒಂದು ಆಲ್ರೆಡಿ ಅವಾಗೆಲ್ಲ ಹೊಲ್ಸ್ಕೊಂಡಿರೋ ಬ್ಲೌಸ್ಗಳು ತುಂಬ ಚಿಕ್ಕ ಚಿಕ್ಕ ಆಗ್ತಾ ಇದೆ, ಹಾಕೊಳ್ಳೋಕ್ಕಾಗಲ್ಲ, ಯಾವುದಾದ್ರೂ ಪೀಸ್ನ ತಂದು ನೀವೇ ಸ್ಟಿಚ್ ಮಾಡಿಕೊಡಿ ಅಂತಂದ್ರು. ಈ ಥರ ಪೀಸ್ಗಳು ನಮ್ಮಲ್ಲೇ ಸಿಗುತ್ತೆ, ಈ ಥರ ವೈಟ್ ಪೀಸ್ಗಳು. ನೀವೇನಾದರೂ ವೈಟ್ ಪೀಸ್ನ ತಗೊಂಡು ಸ್ಟಿಚ್ ಮಾಡಿಸ್ಕೋಬೇಕು ಅಥವಾ ವರ್ಕ್ ಮಾಡಿಸ್ಕೋಬೇಕು ಅಂತಂದರೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ವೈಟ್ ಪೀಸ್ಗಳು ಸಿಗುತ್ತೆ ನಮ್ಮ ಹತ್ರ. ವೈಟು, ಬ್ಲ್ಯಾಕು ಮತ್ತು ಕ್ರೀಮ್ 3 ಕಲರ್ ಸಿಗುತ್ತೆ ನಮ್ಮ ಹತ್ರ ಪೀಸ್ಗಳು ನೋಡಿ. ಈ ಥರ ವರ್ಕ್ ಮಾಡಿಸಿರೋದು. ಇದಕ್ಕೆ ಬಂದು ಗೋಲ್ಡ್ ಹಾಕಿದ್ದೀನಿ, ಬ್ರೌನ್ ಕಲರ್ ಹಾಕಿರೋದು, ಮತ್ತು ಪಿಂಕು, ಬ್ಲೂ ಕಲರ್, ರಾಮ ಗ್ರೀನ್ ಕಲರ್. ಈ ಥರ ಒಂದು 3 ಸೀರೆಗೆ ಮ್ಯಾಚ್ ಆಗುತ್ತೆ ಇದು ಬ್ಲೌಸು. ಫ್ರಂಟ್ ಬಂದು ಈ ಥರ ಇದೆ. ಕ್ವಾಲಿಟಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತಂದ್ಬಿಟ್ಟು, ಸಕ್ಕತ್ತಾಗಿದೆ. ಕಾಟನಲ್ಲಿ ಬರುತ್ತೆ, ಇದು ಸ್ವಲ್ಪ ಕಾಟನ್ನು ರಿಯಾನ್ ಫ್ಯಾಬ್ರಿಕ್ ಮಿಕ್ಸ್ ಬರುತ್ತೆ. ಸಾಫ್ಟಾಗಿ ಚೆನ್ನಾಗಿದೆ ಕ್ಲಾತ್ಸು. ಇವಾಗೆಲ್ಲ ಅಂಗಿಲ್ ಸಿಗೋ ಪೀಸ್ಗಳು ರಾ ಸಿಲ್ಕ್ ತಗೋತೀನಿ ಅಂತಂದರೆ ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ವೈಟ್ ಇರೋದು ಕ್ರೀಮ್ ಶೇಡಿಗೆ ಬರುತ್ತೆ. ಇದೇನು ಬರಲ್ಲ, ಕ್ರೀಮ್ ಶೇಡ್ ಏನೆಲ್ಲ ಆಗಲ್ಲ. ವೈಟ್ ಇರೋದು ಪ್ಯೂರ್ ವೈಟ್ ಬರುತ್ತೆ. ಬೇಕಿದ್ರೆ ನೀವು ಹಾಕಿಸ್ಕೋಬೋದು ವರ್ಕ್ನ. ಇಲ್ಲಾಂದರೆ ನಿಮಗೆ ಆಚೆ ಎಲ್ಲಾದರೂ ಸಿಗುತ್ತೆ ಪೀಸು ಅಂತಂದ್ರೂ ಕೂಡ ತಂದು ಕೊಟ್ಟರು ಕೂಡ ನಾವು ಈ ಥರ ವರ್ಕ್ನ ಮಾಡಿಕೊಡ್ತೀವಿ. ಈ ಪೀಸ್ಗೆ ಬಂದು 150 ರುಪೀಸ್ ಚಾರ್ಜ್ ಮಾಡ್ತೀವಿ. ದೊಡ್ಡಪನ ಬರುತ್ತೆ 1 ಮೀಟ್ರ್, ತುಂಬ ದಪ್ಪ ಇದ್ರೂ 150 ರುಪೀಸ್ ಮೀಟ್ರ್ ಇರುತ್ತೆ. ಯಾರಾದರೂ ಕೂಡ ತೊಗೊಂಡು ಸ್ಟಿಚ್ನ ಮಾಡಿಸ್ಕೋಬೋದು. ಸ್ಲೀವ್ಸ್ ನೋಡ್ಬೋದು ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಈ ಥರ ಲೈನ್ ಬಂದು ಲೈನ್ ಕಂಟಿನ್ಯೂಷನ್ಸ್ ಲೈನ್ಸ್ ಇದೆ. ಇದ್ರದ್ದು ರೇಟ್ ಬಂದು 700 ರುಪೀಸ್ ತೊಗೊಂಡಿದ್ದೀನಿ. ವಿತ್ ಪೀಸು 150 ರುಪೀಸ್ ತೊಗೊಳ್ತೀನಿ. ನೆಕ್ಸ್ಟು ಈ ಒಂದು ಬ್ಲೌಸು ಇವಾಗೆಲ್ಲ ಕಲಂಕಾರಿ ಡಿಸೈನ್ಸ್ ಜಾಸ್ತಿ ಟ್ರೆಂಡ್ ಆಗ್ತಾ ಇದೆ. ಬ್ಲೌಸ್ ಪೀಸ್ನ ತೊಗೊಂಡು ಕಲಂಕಾರಿ ತುಂಬ ಬ್ಲೌಸಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ತಾ ಇದ್ದಾರೆ. ಅದರದ್ದೇ ಇದೊಂದು ನೋಡಿ ಯಾವ ಥರ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಹತ್ತಿರದಿಂದನೇ ತೋರಿಸ್ತೀನಿ ನೋಡಿ ಎಷ್ಟು ಫಿನಿಶಿಂಗ್ ಬಂದಿದೆ ಅಂತಂದರೆ. ದೂರದಲ್ಲಿ ನೀವು ನೋಡಿದ್ರೆ ಇದಂತೂ ಕಲಂಕಾರಿ ಬ್ಲೌಸಸ್ ಅಂತಾನೆ ಅನ್ಕೋತಾರೆ, ಬಟ್ ಇದು ಕಲಂಕಾರಿ ಬ್ಲೌಸ್ ಅಲ್ಲ. ಡಿಸೈನ್ ಸ್ವಲ್ಪ ಮ್ಯಾಚ್ ಮಾಡಿ ವರ್ಕ್ ಮಾಡಿರೋದು ನೋಡಿ. ಫಿನಿಶಿಂಗ್ ಅಂತೂ ಸಖತ್ತಾಗಿ ಬಂದಿದೆ. ಇನ್ ಕೇಸ್ ನೀವೇನಾದರೂ ಕಲಂಕಾರಿ ಬ್ಲೌಸಿಗಂತೂ ಪರ್ ಮೀಟರು 850-900 ಈ ರೇಂಜಲ್ಲೆಲ್ಲ ಇದೆ. ತುಂಬ ಕಮ್ಮಿ ಕ್ವಾಲಿಟಿ ತೊಗೋತೀನಿ ಅಂತಂದರೆ ಒಂದು 450-500 ರೇಂಜಲ್ಲೇ ಇರೋದು. ಅದಕ್ಕಿಂತ ಕಮ್ಮಿ ಕಲಂಕಾರಿ ಪೀಸಸ್ ಎಲ್ಲೂ ಸಿಗ್ತಾ ಇಲ್ಲ. ಇವಾಗ ನೋಡ್ಬೋದು ಕಲಂಕಾರಿ ಪೀಸಸ್ಸಲ್ಲಿ ಏನಂತಂದರೆ ನಿಮ್ಗೆ ಇಷ್ಟ ಆಗೋ ಪ್ಯಾಟರ್ನ್ಸೇ ಇಲ್ಲದೆ ಇರ್ಬೋದು, ಅಥವಾ ಅಷ್ಟು ಒಂದು ಪೀಸಿಗೆ 900 ಕೊಡಬೇಕಾ ಅಂತ ಅನ್ನೋ ಥರ ಫೀಲ್ ಮಾಡೋರಿದ್ದರೆ ನೀವು ಬೇಕಿದ್ರೆ ಒಂದು ಬ್ಲ್ಯಾಕ್ ಪೀಸು ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ದೆ ಅಲ್ವಾ ನೋಡಿ. ಈ ಥರ ಪೀಸ್ಗಳು ಸಿಗುತ್ತೆ. ನಿಮಗೆ ಯಾವ ಥರ ವರ್ಕ್ ಬೇಕೋ ಆ ವರ್ಕ್ನ ನೀವು ಮಾಡಿಸ್ಕೋಬೋದು. ಇದು ಬಂದು ಥೀಮ್ ಇರೋದು ಕಲಂಕಾರಿ ಕಾಂಬಿನೇಷನ್ ಅಥವಾ ಕಲಂಕಾರಿ ಬ್ಲೌಸಸ್ ಯಾವ ಥರ ಕಾಣಿಸುತ್ತೆ ಅದೇ ಥರ ವರ್ಕ್ನ ಮಾಡಬೇಕು ಅಂತ ಅಂದ್ಬಿಟ್ಟು ವರ್ಕ್ನ ಮಾಡಿರೋದು ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಫ್ರಂಟ್ ಬಂದು ಈ ಡಿಸೈನ್ದು ಬೋಟ್ ನೆಕ್ ಇದೆ, ಬ್ಯಾಕ್ ಓಪನು ಇಲ್ಲ, ಫ್ರಂಟ್ ಓಪನ್ ಇಲ್ಲ, ಆ ಥರ ಇದೆ. ಸೊ ಅವರಿಗೆ ಫ್ರಂಟ್ ಓಪನಿಂಗ್ ಬೇಕಿತ್ತು, ಹಾಗಾಗಿ ಸ್ವಲ್ಪ ಮ್ಯಾಚ್ ಆಗೋ ಥರದನ್ನೇ ಹುಡುಕಿ ಹಾಕಿರೋದು ಇದು ಡಿಸೈನು ನೋಡಿ. ಈ ಥರ ಇದೆ ಫ್ರಂಟ್. ಸ್ಲೀವ್ಸ್ ಬಂದು ಈ ಥರ ಇದೆ. ನೋಡಕ್ಕಂತೂ ಲೈವ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ ಕೇಸ್ ನೀವೇನಾದ್ರೂ ಈ ತರ ಗ್ರ್ಯಾಂಡ್ ಆಗಿ ಕಲಂಕಾರಿ ವರ್ಕ್ನ ಮಾಡಿಸ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ. ಇದ್ರದ್ದು ರೇಟ್ ಬಂದು 1800 ರುಪೀಸ್ ಚಾರ್ಜ್ ಮಾಡ್ತೀನಿ. ನಿಮಗೆ ಏನಾದರೂ ಪೀಸ್ ಬೇಕು ಅಂತಂದರೆ ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ವರ್ಕ್ ಆದ್ರೂ ಮಾಡಿಸ್ಬೋದು, ಸ್ಟಿಚ್ ಆದ್ರೂ ಮಾಡಿಸ್ಕೋಬೋದು ನೋಡಿ. ತುಂಬ ಗ್ರ್ಯಾಂಡಾಗಿ ಬಂದಿದೆ ಇದು ಡಿಸೈನು. ಇದ್ರದ್ದು ರೇಟ್ ಬಂದು 1800 ರುಪೀಸ್. ನೋಡ್ಬೋದು ಯಾವ ಥರ ಇದೆ. ಇದೇ ಥರ ವರ್ಕ್ಗಳನ್ನ ಮಾಡಿಸ್ಕೋಬೇಕು ಅಂತಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇರಿ. ಅವಾಗವಾಗ ನೋಡ್ಬೋದು ನೀವು ಯಾವ ಥರ ಸ್ಟಿಚ್ ಮಾಡಿಸ್ಕೋಬೇಕು ಅಥವಾ ನೀವು ಯಾವ ಥರ ವರ್ಕ್ನ ಮಾಡಿಸ್ಕೋಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ ಕೇಸ್ ನೀವೇನಾದರೂ ಈ ವಿಡಿಯೋದಲ್ಲಿ ಇಷ್ಟ ಆಗಿರೋ ಡಿಸೈನ್ಸ್ಗಳು ಯಾವುದಾದ್ರೂ ಬೇಕು ಅಂತಂದರೆ ಡಿಸೈನ್ನ ಪರ್ಚೇಸ್ ಕೂಡ ಮಾಡ್ಬೋದು. ಇಲ್ಲ ವರ್ಕ್ ಹಾಕ್ಸ್ಕೊತೀನಿ ಅಂತಂದರೆ ಆಲ್ರೆಡಿ ಇಲ್ಲೇ ಪ್ರೈಸ್ ಮೆನ್ಷನ್ ಮಾಡಿರೋದ್ರಿಂದ
ಪೀಸ್ನ ತಂದು ವರ್ಕ್ ಆದರೂ ಹಾಕ್ಸ್ಕೋಬೋದು, ಅಥವಾ ನೀವು ಪೀಸ್ ಬೇಕು ಅಂತಂದರೆ ಪೀಸು ಕೂಡ ಸಿಗುತ್ತೆ, ನೀವು ಇಲ್ಲೇ ಬಂದು ವರ್ಕ್ ಕೂಡ ಮಾಡಿಸ್ಕೋಬೋದು, ಅಥವಾ ಕೊರಿಯರ್ ಮಾಡ್ತೀನಿ ಅಂತಂದರೆ ಕೊರಿಯರ್ ಕೂಡ ಮಾಡ್ಬೋದು. ನೆಕ್ಸ್ಟ್ ನಾನು ವಿಡಿಯೋನ ಒಂದು ಆಫರ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಆಫರ್ ಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋಗೆ, ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟು ಅಥವಾ ಅದ್ರ ನೆಕ್ಸ್ಟು ನಾನು ವಿಡಿಯೋನ ಇದು ಮಷಿನ್ ಪ್ರಾಬ್ಲಮ್ಗಳು ಏನು ಬರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ. ಹೇಳಿದ್ದೆ ಆಲ್ರೆಡಿ, ತುಂಬ ದಿನನೇ ಆಗೋಯ್ತು ವಿಡಿಯೋ ಮಾಡ್ದೇನೆ, ಯಾಕಂತಂದರೆ ಕೆಲಸಗಳಿದ್ದಿದ್ದ ಕಾರಣ ಮಾಡೋಕ್ಕಾಗಿರಲಿಲ್ಲ ವಿಡಿಯೋ ಅಂತಂದು. ಫೋನಂತೂ ನೋಡೋ ಅಷ್ಟು ಇದಿರಲಿಲ್ಲ. ಬೆಳಿಗ್ಗೆ ಒಂದು 6:30 ಬಂತು ಅಂತಂದರೆ ನಮ್ಮ ಯಜಮಾನರು, ನೈಟ್ ಒಂದು 9 o'clock 9:30 9 ಗಂಟೆ ಈ ಟೈಮಿಂಗ್ಸಲ್ಲಿ ಹೋಗೋ ಟೈಮಿಂಗ್ಸ್ ಆಗೋಯ್ತು ನಮಗಂತೂ. ಅಷ್ಟು ಕೆಲಸಗಳು ಜಾಸ್ತಿ ಬ್ಯುಸಿ ಇದ್ದಿದ್ದ ಕಾರಣ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಷನ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಕ್ತೀನಿ. ಬಟ್ ಶಾರ್ಟ್ಸ್ ವಿಡಿಯೋ ಅಂತೂ ಕಂಟಿನ್ಯೂಷನ್ಸಲ್ಲೇ ಇತ್ತು. ನೋಡೋಣ, ಇದೇ ಥರ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.